ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಏನು ಅಂತಂದರೆ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿರ್ತೀರ. ಇವತ್ತೇನಪ್ಪ ಅಂತ ಅಂದರೆ ನಾನು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದ ಸೀರೆಗಳನ್ನ ಬ್ಲೌಸ್ ಸ್ಟಿಚಿಂಗ್ಗೆ ಅಂತ ಕೊಟ್ಟಿದ್ದೆ. ಸ್ಯಾರಿ ಫಾಲ್ಸು ಜಿಗ್ಜಾಗು ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೆ. ಇವತ್ತು ಈಸ್ಕೊಂಡು ಬಂದೆ. ಹಂಗೆ ಎತ್ತಿಡಬೇಕಿದ್ರೆ ಒಂದು ಸಲ ತೋರಿಸೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇವತ್ತಿನ ವ್ಲಾಗ್ ಬಂದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ಸೀರೆಗಳು. ನಾನು ಪ್ರತಿ ವರ್ಷವೂ ಸಂತೋಷ ನಮ್ಮ ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ, ಇಷ್ಟು ಅಮೌಂಟ್ ಅಂತ ಕೊಟ್ಬಿಡ್ತಾರೆ. 10,000 ಇಷ್ಟೆಲ್ಲ ಕೊಟ್ಬಿಡ್ತಾರೆ. ಅದರಲ್ಲೇ ನಮ್ಮದು ಹಬ್ಬದ ಖರ್ಚು ಎಲ್ಲ ಮುಗಿದೋಗ್ಬಿಡ್ಬೇಕು. ವರಮಹಾಲಕ್ಷ್ಮಿಯಾಗಿ ಪೂಜೆ ಥಿಂಗ್ಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಏನೇ ಆಗಿರಲಿ ಅಷ್ಟರಲ್ಲೇ ಮುಗ್ದೋಗ್ಬೇಕು. ಅದೊಂದು ಪ್ರತಿ ವರ್ಷವೂ ಅದಷ್ಟೇ. ಸಲನೂ ಇಷ್ಟು ಅಮೌಂಟು ಅಂತ ಕೊಟ್ಬಿಡ್ತಾರೆ. ಅದರಲ್ಲೇ ನಾನು ಎಲ್ಲನೂ ಮ್ಯಾನೇಜ್ ಮಾಡ್ಕೊಬೇಕು. ಆ ಸ್ಯಾರಿ ಎಷ್ಟಾದರೂ ತೊಗೋಬೋದು, ಎಷ್ಟದಾದರೂ ತೊಗೋಬೋದು, ಅದ್ರ ಮೇಲೆ ನಾನು ಕೇಳೋ ಆಗಿಲ್ಲ ಅವ್ರನ್ನ. ಸೊ ನಾನೇನು ಮಾಡಿದೆ ಗೊತ್ತಾ, ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಒಂದು ಎಡವಟ್ಟು ಮಾಡಿದ್ದೇನು ಅಂದರೆ, ಒಂದು ನಿಮಿಷ, ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳು ಆಸೆ ಪಡೋ ಥರನೇ ನಾನು ಈ ವರ್ಷ ವರಮಹಾಲಕ್ಷ್ಮಿಗೆ ಸಮಥಿಂಗ್ ಸ್ಪೆಷಲ್ ಆಗಿರೋದು, ಸ್ವಲ್ಪ ಚೆನ್ನಾಗಿರೋವಂಥದ್ದು, ಒಂದು 10,000-12,000 ರೇಂಜಲ್ಲಿ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಹೋದೆ. ಅದು ಹೋಗಿ ಏನೋ ಆಗೋಯ್ತು. ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಹೋಗಿ ಈ ಬ್ಲ್ಯಾಕ್ ಕಲರ್ ಸೀರೆ ತೊಗೊಂಡೆ. ಇದು ನನ್ನ ಕಣ್ಣಿಗೆ ಬೀಳ್ತು. ಅಲ್ಲಿ ಎಲ್ಲರೂ ಈ ಸ್ಯಾರಿ ಶಾಪಲ್ಲಿ ಮೈಸೂರು ಸಿಲ್ಕ್ ಕೌಂಟ್ರಲ್ಲಿ, ಸಿಲ್ಕ್ ಸ್ಯಾರೀಸ್ ಕೌಂಟ್ರಲ್ಲಿ ಎಲ್ಲ ಗ್ರೀನು, ರೆಡ್ಡು, ಆರೆಂಜು, ಎಲ್ಲ ಕಲರ್ ತಗೊಂಡು ಈ ಬ್ಲ್ಯಾಕ್ ಕಲರ್ನ ಒಂದು ರಿಜೆಕ್ಟ್ ಮಾಡಿಬಿಟ್ಬಿಟ್ಟು ಸೈಡಲ್ಲಿ ಇಟ್ಟಿದ್ರು. ನನ್ನ ಕಣ್ಣು ಇದ್ರ ಮೇಲೆ ಹೋಯ್ತು. ಬ್ಲ್ಯಾಕ್ ಈಸ್ ಮೈ ಫೇವ್ರೆಟ್ ಕಲರ್. ನನ್ನ ಬ್ಲ್ಯಾಕ್ ಸೀರೆ ಅಂತ ನಾಟ್ ಓನ್ಲಿ ಇನ್ ಸ್ಯಾರೀಸ್, ಯಾವುದೇ ಆಗಿರ್ಬೋದು, ಬ್ಲ್ಯಾಕ್ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಬ್ಲ್ಯಾಕ್ ಥಿಂಗ್ಸ್ ಅಂದರೆ ಲೈಕ್ ಆಕ್ಸೆಸರೀಸ್ ಆಗಿರ್ಬೋದು, ಸ್ಯಾರೀಸ್, ಡ್ರೆಸ್ಸು ಮತ್ತು ಜೀನ್ಸ್, ವೆಸ್ಟರ್ನ್ ವೇರಲ್ಲಿ ಆಗಿರ್ಬೋದು, ಯಾವುದ್ರಲ್ಲಾದರೂ ಬ್ಲ್ಯಾಕ್ ಅಂದರೆ ನಂಗೆ ತುಂಬ ಇಷ್ಟ. ಬ್ಲ್ಯಾಕ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ. ಅಂದರೆ ಬ್ಲ್ಯಾಕಲ್ಲಿ ಇನ್ನೊಂದು ಅಡ್ವಾಂಟೇಜ್ ಥಿಂಗ್ಸ್ ಏನು ಅಂತ ಅಂದರೆ, ಬ್ಲ್ಯಾಕ್ ಈಸ್ ನೆವರ್ ಗೋಯಿಂಗ್ ಟು ಬಿ ಅ ಓಲ್ಡ್ ಟ್ರೆಂಡ್. ಯಾವತ್ತೂ ಇದು ಹಳೇ ಟ್ರೆಂಡ್ ಆಗಲ್ಲ, ಓಲ್ಡ್ ಟ್ರೆಂಡ್ ಆಗಲ್ಲ ಬ್ಲ್ಯಾಕ್ ಕಲರ್ ಸ್ಯಾರಿ. ಅದಲ್ಲದೆ ನನಗೆ ಪರ್ಸ್ನಲಿ ಬ್ಲ್ಯಾಕ್ ಅಂದರೆ ನಂಗೆ ತುಂಬ ಇಷ್ಟ, ತುಂಬ ಅಂದರೆ ಇಷ್ಟ ನನಗೆ ಬ್ಲ್ಯಾಕ್ ಅಂದರೆ. ನೋಡಿ, ಈ ಸ್ಯಾರಿ ತೊಗೊಂಡೆ ಬ್ಲ್ಯಾಕ್. ವರಮಹಾಲಕ್ಷ್ಮಿಗೆ ಸೀರೆ ತೊಗೊಳಕ್ಕೆ ಅಂತ ಹೋಗಿ ನಾನು ಬ್ಲ್ಯಾಕ್ ಸ್ಯಾರಿ ತೊಗೊಂಡಿರೋದು. ನೋಡಿ, ಎಲ್ಲಾದರೂ ಉಂಟಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲ್ಯಾಕ್ ಕಲರ್ ಸೀರೆ ಇಡಬಾರ್ದು. ನಾನು ಯೂಶ್ವಲಿ ಏನು ಗೊತ್ತಾ, ಸೀರೆನ ಕಳ್ಸೋಕ್ಕಾಗಲಿ ಬಿಂದಿಗೆಗಾಗಲಿ ಉಡ್ಸಲ್ಲ. ಮೊಡ್ಲಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಸೀರೆನ ಹಂಗೆ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ನಾನು ಪ್ರತಿ ವರ್ಷವೂ ಹಂಗೆ ಮಾಡೋದು. ಕಳ್ಸೋಕ್ಕಾಗಲಿ ದೇವರಿಗಾಗಲಿ ನಾನು ಸೀರೆನ ಉಡ್ಸಲ್ಲ. ಮತ್ತು ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 9,500 ರುಪೀಸು. ಸಿಲ್ಕ್ ಸ್ಯಾರಿ ಇದು ಪ್ರೈಸ್ ಬಂದು 9,000, ಡಿಸ್ಕೌಂಟ್ಸ್ ಎಲ್ಲ ಹೋಗಿ 9,500 ರುಪೀಸ್ ಆಯಿತು ಇದಕ್ಕೆ. ಈ ಸ್ಯಾರಿ ಹೇಗೆ ಕಾಣಿಸುತ್ತೆ ಅಂತ ನಾನು ವೇರ್ ಮಾಡಿ ತೋರಿಸ್ತೀನಿ. ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸುತ್ತೆ ಅಂತ.
ಯೂಶ್ವಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲ್ಯಾಕ್ ಕಲರ್ ಸ್ಯಾರಿ ಇಡಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ಇದು ಕ್ಯಾಮ್ರಾದಲ್ಲಿ ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದು ಕಾಂಬಿನೇಷನ್ ಆಫ್ ಗ್ರೇ ಆ್ಯಂಡ್ ವೈಟ್ ಕಾಂಬಿನೇಷನ್ನು. ಸೊ ನಾನು ಸ್ಯಾರಿ ಎಲ್ಲ ಉಡ್ಸಲ್ಲ ಅಲ್ವಾ, ಹಂಗಾಗಿ ಮಡ್ಲಕ್ಕೆ ಇಟ್ಬಿಟ್ಟು ಸ್ಯಾರಿ ಇಡೋದಷ್ಟೇ. ಸೊ ಹಂಗಾಗಿ ಅದು ಬ್ಲ್ಯಾಕ್ ಕಲರ್ ಬೇಡ ಅಂದ್ಬಿಟ್ಟು ನಾನು ಈ ಕಲರ್ ಸ್ಯಾರಿ ತೊಗೊಂಡಿದ್ದು. ಇದು ಕಾಟನ್ ಸ್ಯಾರಿ, ಗ್ರೇ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನಲ್ಲಿರುವಂಥದ್ದು. ಇದು ಪಲ್ಲು ಸೆರಗಿಗೆ ಬಂದು ಈ ಥರ ಮೋಟಿವ್ ಡಿಸೈನ್ ಇದೆ, ವೈಟ್ ಕಾಂಬಿನೇಷನಲ್ಲಿ ಬೀಡ್ಸ್, ವೈಟ್ ಬೀಡ್ಸ್. ಇದೂ ಅಷ್ಟೇ, ಇದ್ರದ್ದು ಬ್ಲೌಸ್ ಬಂದು ಲೈಕ್ ದಿಸ್ ಇದಿದೆ. ನಾನು ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಲ್ಲ, ಯಾಕಂದರೆ ಇದು ಬ್ಲೌಸ್ಗಿನ್ನ ನನಗೆ ವೈಟ್ ಕಾಂಬಿನೇಷನ್ ಒಂದು ಬ್ಲೌಸ್ ಇತ್ತು ನೋಡಿ. ಈ ಬ್ಲೌಸು ಇದು ಮ್ಯಾಚ್ ಆಗ್ತಾಯಿತ್ತು ಈ ಸೀರೆಗೆ. ಸೊ ಹಂಗಾಗಿ ನಾನು ಆ ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಲ್ಲ. ಬ್ಲೌಸ್ ಪೀಸ್ ಬಂದು ಈ ಥರ ಇದೆ. ಇದು ಬಂದು 2000 ರೂಪೀಸ್, 2500 ರೂಪೀಸ್ ಇದು ಸ್ಯಾರಿ ಪ್ರೈಸ್ ಬಂದು. ಇದನ್ನು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ, ಜಸ್ಟ್ ನಾನು ಈ ಸ್ಯಾರಿಗೆ ನಾನು ವೈಟ್ ಕಲರು ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ವೇರ್ ಮಾಡಿ ತೋರಿಸ್ತೀನಿ, ಹೇಗೆ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ಹೇಳಿ. ಫ್ರೆಂಡ್ಸ್ ನೋಡಿದ್ರಲ್ಲ, ನಾನು ಈ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಿರೋವಂಥ ಸೀರೆಗಳು ಇದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋನೂ ಅಲ್ಲ ಅಥವಾ ಕೊಲಾಬ್ರೇಷನ್ ವೀಡಿಯೋನೂ ಅಲ್ಲ. ಇದು ನಾನೇ ಶಾಪ್ಗೆ ಹೋಗಿ ತೊಗೊಂಡಿರೋವಂಥ ಸೀರೆಗಳು. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟ್. ಥ್ಯಾಂಕ್ ಯು, ಬಾಯ್.